ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ಮಹಾವಿದ್ಯಾಲಯದ 2ನೇ ಸುತ್ತಿನ ಕೌನ್ಸಿಲಿಂಗ್ 20ನೇ ತಾರೀಕಿಗೆ ಕಂಪ್ಲೀಟ್ ಆಗಿದೆ. ಇವತ್ತು 29 ತಾರೀಕು, ಅಂದರೆ ಇವತ್ತು 9 ದಿನ ಕಂಪ್ಲೀಟ್ ಆಯಿತು 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದು. ಆದರೆ ಇನ್ನೂವರೆಗೂ ಕೂಡ ಆಫಿಷಿಯಲ್ ವೆಬ್ಸೈಟಿಂದ ಅನೌನ್ಸ್ಮೆಂಟ್ ಆಗಿಲ್ಲ 3ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಅಂತ. ಸೊ ಮಾಹಿತಿ ತಿಳಿದ ಬಂದ ಹಾಗೆ 3ನೇ ಸುತ್ತಿನ ಕೌನ್ಸಿಲಿಂಗನ್ನು ಇವಾಗ ಡಾಟಾಬೇಸ್ ಒಳಗಡೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಂತಂದರೆ ಎಷ್ಟು ಸ್ಕೂಲ್ಗಳಲ್ಲಿ ಎಷ್ಟು ಸೀಟುಗಳು ಉಳಿದಿದ್ದಾವೆ, ಯಾವ ಕಾಸ್ಟಲ್ಲಿ ಉಳಿದಿದ್ದಾವೆ, ಅವುಗಳನ್ನು ಏನು ಮಾಡ್ತದೆ ಅಂದರೆ ಏನಪ್ಪ ಅಂದರೆ ಸಪ್ರೇಷನ್ ಮಾಡಿಕೊಂಡು 3ನೇ ಸುತ್ತಿನ ತಯಾರಿಯನ್ನು, ಅಂದರೆ ಕೊನೆಯ ಸುತ್ತಿನ ತಯಾರಿಯನ್ನು ಮಾಡಿಕೊಳ್ಳಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಕೇಳಿಬಂದಿದೆ. ಅದರ ಜೊತೆಗೆ ನಮ್ಮ KE ವೆಬ್ಸೈಟಲ್ಲಿಂದು ಕೂಡ ಯಾವುದೇ ಥರದಂಥ ಒಂದು 3ನೇ ಸುತ್ತಿನ ಕೌನ್ಸಿಲಿಂಗ್ಸ್ ಬಗ್ಗೆ ಮಾಹಿತಿ ಬಂದಿಲ್ಲ. ಸೊ ಮೊರಾರ್ಜಿ ದೇಸಾಯಿ ಸಲುವಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಾಯ್ತಾ ಇದ್ದು 3ನೇ ಸುತ್ತಿನ ಕೌನ್ಸಿಲಿಂಗ್ಸ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ವೇಟ್ ಮಾಡ್ತಾಯಿದ್ದೀವಿ. ನಾವು ಕೂಡ ವೇಟ್ ಮಾಡ್ತಾಯಿದ್ದೀವಿ. ಬಟ್ ಇಷ್ಟೊತ್ತಿಗೆ ಬರಬೇಕಿತ್ತು. ಬಟ್ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಇವೆರಡು ಸ್ವಲ್ಪ ಹಿಂದೆ ಮುಂದೆ, ಅಂದರೆ ಒಂದು 5-6 ದಿನ ಹಿಂದೆ ಮುಂದೆ ಮಾತ್ರ ಆಗುವಂಥ ಪ್ರಕ್ರಿಯೆ ಇದು. ಸೊ ಇವರು ಕೂಡ ಆದಷ್ಟು ಬೇಗನೆ ಒಂದು ಅಪ್ಡೇಟ್ ಮಾಡ್ತೀವಿ ಅಂದರೆ ಇದು ಕೊನೆಯದಾದಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಯಾಕಂದರೆ ಕೊನೆಯ ಒಂದು ಸುತ್ತಿನ ಕೌನ್ಸಿಲಿಂಗ್ ಇರುತ್ತೆ. ಹೀಗಾಗಿ ಇದನ್ನು ಏನು ಮಾಡ್ಬೋದು ಅಂತ ಡಿಕ್ಯಾಟಗರೈಸೇಷನ್ ಕೂಡ ಮಾಡ್ಕೊಳ್ಬೋದು. ಡಿಕ್ಯಾಟಗರೈಸೇಷನ್ ಅಂದರೆ ಪರ್ಸೆಂಟೇಜಸ್ ಮೇಲೆ ಕೊಟ್ಬಿಡೋದು, ಯಾವುದೇ ಕಾಸ್ಟ್ ಇಲ್ಲದೇ ಪರ್ಸೆಂಟೇಜ್ ಯಾರಿಗೆ ಜಾಸ್ತಿ ಇರುತ್ತೆ ಅಂತಾರೆ ಕೊಟ್ಬಿಡೋದು. ಆ ಥರನೂ ಕೂಡ ಆಗಿದೆ. ಬಟ್ ಈ ರೌಂಡಲ್ಲಿ ಏನಾದರೂ ಸೀಟುಗಳು ಜಾಸ್ತಿ ಉಳಿದಿದ್ದರೆ, 2ನೇ ಸುತ್ತಿನಲ್ಲಿ ಏನಾದರೂ ಸೀಟುಗಳು ಜಾಸ್ತಿ ಉಳಿದಿದ್ದರೆ, ಸೊ ಅದನ್ನು ಮತ್ತೆ ಏನು ಮಾಡ್ತಾರಪ್ಪ ಅಂದರೆ ಹೇಗೆ 2ನೇ ಸುತ್ತಿನಲ್ಲಿ ಮಾಡಿದ್ರು, ಕ್ಯಾಟಗರಿ ಮುಖಾಂತರ ಕೊಟ್ಟಿದ್ದರು ಮತ್ತು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೊಟ್ಟಿದ್ದರು, ಅದೇ ರೀತಿಯಾಗಿ ಕೊಡ್ಬೋದು. ಬಟ್ ಈ ಒಂದು ಪ್ರಕ್ರಿಯೆಯನ್ನು ಮುಂದಿನ ತಿಂಗಳು KEದವರು ಹೇಳಿದ್ರ ಪ್ರಕಾರ ಮುಂದಿನ ತಿಂಗಳು, ಅಂದರೆ ಬರುವಂಥ ವಾರದಲ್ಲಿ ನಾವು ಅದರ ಬಗ್ಗೆ ಒಂದು ಸೂಚನೆಯನ್ನು ಕೊಡ್ತೀವಿ. ಅಲ್ಲಿ ತನಕ ಯಾವುದೇ ಥರಂಥ ಒಂದು ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಅಂತ ಒಂದು ಕಾಲ್ ಮಾಡಿ ಕೇಳಿದಾಗ, ಅಲ್ಲಿ ಹೆಲ್ಪ್ ಡೆಸ್ಕಿಂದ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿರುವಂಥ ಮಾಹಿತಿ. ಸೊ ಹೀಗಾಗಿ ಮುಂದಿನ ತಿಂಗಳ ತನಕ ಕಾಯಬೇಕಾಗತ್ತೆ ನಾವು. ಮುಂದಿನ ತಿಂಗಳ ಒಂದು ಅನೌನ್ಸ್ಮೆಂಟ್ ಆಗ್ಬೋದು ಮೊರಾರ್ಜಿ ದೇಸಾಯಿದು. ಸೊ ಅಲ್ಲಿ ತನಕ 3ನೇ ಸುತ್ತಿಗೆ ನೀವು ಯಾರೆಲ್ಲ ಕಾಯ್ತಾ ಇದ್ದೀರಿ ಆ ಅಂಥ ವಿದ್ಯಾರ್ಥಿಗಳು ಕಾಯಬೇಕಾಗುತ್ತೆ. ಅದರ ಜೊತೆಗೆ ನೀವು ಹಾಕಿರುವಂಥ ಒಂದು ಕಾಮೆಂಟ್ಸ್ಗಳನ್ನು ನಾನು ಓದಿ ಒಂದಷ್ಟು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸರ್, ನಾನು ನನ್ನ ಮಗಳು 45 ಆಗಿದೆ. ಸಿರ್ಸಿಗಳ ಪ್ರೆಸೆಂಟು ಸಿಂಗಲ್ ಪೇರೆಂಟ್ಸ್ ಜನರಲ್ ಆಗುತ್ತೆ, ಬೆಳಗಾವಿ ಆಗುತ್ತಾ ಅಂತ. ಸೊ 45 ಮಾನ್ಯರೇ, ಇದು ಯಾವ ಕೆಟಗರಿ ಅಂತ ನೀವು ಹೇಳಿಲ್ಲ, ಬಟ್ ಸಿಂಗಲ್ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ದೀರಿ. ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಸಲ ಭಾಳ ಕಾಂಪಿಟೇಷನ್ ಇದೆ ಮತ್ತು ಸೀಟ್ ಉಳಿಕೆ ಕೂಡ ತುಂಬ ಕಡಿಮೆ ಇದೆ. 3A 25 ಹಾಸನ. ಸೊ 25 ಹಾಸನಕ್ಕೆ ಆಗೋದು ತುಂಬ ಕಷ್ಟ. ಸರ್, ನನ್ನ ಮಗಳದು 60 ಮಾರ್ಕ್ಸ್ SC ಕ್ಯಾಟಗರಿ, ಸೆಕೆಂಡ್ಲಿ ಲಿಸ್ಟ್ನಲ್ಲಿ ಕೂಡ ಆಗಲಿಲ್ಲ, ಥರ್ಡ್ ಲಿಸ್ಟಲ್ಲಿ ಆಗೋದು ಅಂತ. ಸೊ ಈ 60% SC ಅಂತಂದರೆ ಆಗಬಹುದು. ಬಟ್ ನಿಮ್ಮ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ರಿಟರ್ನ್ ಏನು ಸೀಟ್ ಬರುತ್ತೆ, ಓಕೆ, ಅದು ವಿಜಯನಗರ ಜಿಲ್ಲೆ ಅಂತ ಹೇಳ್ತಾ ಇದ್ದೀರಿ. ಸೊ ಅಲ್ಲಿ ನಿಮ್ಮದು ಸೀಟುಗಳು ವೇಕೆನ್ಸಿ ಖಾಲಿ ಇದ್ದರೆ 60ಕ್ಕೆ ಆಗುತ್ತೆ. ಇಲ್ಲಾಂದ್ರೆ ವೇಕೆನ್ಸಿಗಳು ಏನಾದ್ರು ಥರ್ಡ್ ರೌಂಡಲ್ಲಿ ಫುಲ್ ಆಗಿದ್ದರೆ ಸಿಗೋದು ತುಂಬ ಕಷ್ಟ ಆಗುತ್ತೆ. 3B 57 ಧಾರವಾಡದಾಗ ಆಗುತ್ತಾ ಅಂತ. ಸೊ ನೋಡಿರಿ, 53 ತುಂಬ ಕಡಿಮೆ ಇದೆ ಧಾರವಾಡ ಜಿಲ್ಲೆಯಲ್ಲಿ. ಸ್ಪೆಷಲಿ 3B ಸಂಖ್ಯೆ ಜಾಸ್ತಿ, 2A 3B ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ತುಂಬ ಕಾಂಪಿಟೇಷನ್ ಇದೆ. AHS ಆ್ಯಪ್, ಓಕೆ, ಅಭಿನವ್ ಇರೋ SHP ಆ್ಯಪ್ಗೆ ಕೇಳ್ತಾ ಇದ್ದಾರೆ. ಸೊ SHP ಆ್ಯಪ್ ಇರೋದಿಲ್ಲ, ಅದು ನಾವು ವೆಬ್ಸೈಟ್ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಸರ್, ನಮ್ಮದು ದೇವನಹಳ್ಳಿ 20% ಬಂದಿದೆ. 3ನೇ ಲಿಸ್ಟಲ್ಲಿ ನಮಗೆ ಅವಕಾಶ ಇದೆಯಾ? ನೋಡಿರಿ, ದೇವನಹಳ್ಳಿಯಲ್ಲಿ ಕಾಂಪಿಟೇಷನ್ ಇಲ್ಲ ಅಂದರೆ 20 ಸಿಗುತ್ತೆ, ಇಲ್ಲಾಂದರೆ 20ಕ್ಕೆ ಸಿಗೋದು ತುಂಬ ಕಷ್ಟ. ಸರ್, ದಾವಣಗೆರೆ ನಮ್ಮದು ST ಕ್ಯಾಟಗರಿ ಪೃಥ್ವಿ ಅಂತ 55 ಮಾರ್ಕ್ಸ್ ಥರ್ಡ್ ರೌಂಡಲ್ಲಿ ಆಗುತ್ತೆ ಅಂತ. ಸೊ ದಾವಣಗೆರೆಯಲ್ಲಿ ಸ್ಕೂಲುಗಳು ಇರೋದರಿಂದ ಪರವಾಗಿಲ್ಲ, ನೋಡಬೇಕಾಗುತ್ತೆ. ಆದರೆ 55ಗೆ ಹೋದ ವರ್ಷ ಸಿಕ್ಕಿತ್ತು, ಬಟ್ ಈ ವರ್ಷ ಮೇಲಿಗೆ ತುಂಬ ಕಾಂಪಿಟೇಷನ್ ಇದೆ, ಕಾದು ನೋಡಬೇಕಾಗತ್ತೆ. ಗದಗ ಡಿಸ್ಟಿಕ್ ರೋಣ ತಾಲೂಕು ಕಿಟಗಿಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ವಿಜಯನಗರದಲ್ಲಿ 48% ತುಂಬ ಡೌಟ್ ರೀ. ಓಕೆ, ವೆನ್ ಫೇಸ್ ವಿತ್ ನೆಗೆಟಿವ್ ಎನರ್ಜಿ ಚಾನಲ್ ಯುವರ್ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ರಿಪ್ಲೇಸ್ ಇಟ್ ವಿತ್ ಪಾಸಿಟಿವ್ ಎನರ್ಜಿ, ಲೆಟ್ಸ್ ಪಾಸಿಟಿವ್ಲಿ ಬಿ ಯುವರ್ ಶೀಲ್ಡ್ ಅಗೇನ್ಸ್ಟ್ ನೆಗೆಟಿವ್. ಓಕೆ, ಇವು ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಚಾನಲ್ ಯಾವಾಗ ನೋಡ್ತೀವಿ ಅವಾಗ ಸ್ವಲ್ಪ ನಮಗೆ ಧೈರ್ಯ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್.